ನೀನ್ ನಂಬ್ಕೊಂಡು ಬಂದಿದ್ದ ಹುಡುಗಿನ ಹೆಂಗ್ ಬೇಕಾದ್ರೂ ಹಂಗೆ ಯೂಸ್ ಮಾಡ್ಕೊಂಡೆ ಅಲ್ಲ, ನನ್ನ ಕೈಗೆ ಸಿಗು ಐತೆ ನಿನಗೆ. ಮೂಢನಂಬಿಕೆಗಳನ್ನ ಮುಂದಿಟ್ಕೊಂಡು ನರಬಲಿ ಕೊಡ್ತೀಯ, ರಕ್ತ ಮಾರ್ತಾಂಡ. ಸರ್ ಲೇ, ನೀನ್ ನೋಡಿದ್ರೆ ನಂಬಕ್ಕೆ ಆಗಲ್ಲ ಕಣ. ಹೌದು ಸರ್. ಆ ವೈಶಾಲಿನ ಹೆಂಗೋ ನೀನ್ ಬಲಿ ಕೊಟ್ಟೆ? ನಾನು ಕೋಳಿ ಕುರಿಗಳನ್ನು ಬಲಿ ಕೊಟ್ಕೊಂಡು ಜನಗಳನ್ನ ಅಮರಿಸ್ತಿದ್ದೆ ಅಷ್ಟೇ ಸರ್. ಬೇಗ ಫೇಮಸ್ ಆಗ್ಬೇಕು ಅಂತ ವಿಕ್ರಮ್ಗಿದ್ದ ದುರಾಸೆನ ದುರುಪಯೋಗ ಪಡಿಸ್ಕೊಂಡು ವೈಶಾಲಿಯನ್ನು ಕರ್ಸ್ಕೊಂಡೆ ಸರ್. ಆದ್ರೆ ಅವತ್ತಲ್ಲಾಗಿದೆ ಬೇರೆ ಸರ್. ಶೂರು ಲೇ, ಅದೇನಂತ ಬೊಗಳು? ಒಂದ್ ನಿಮಿಷ. ರೇ ಇದೇನ್ರಿ ಕ್ಯಾಮ್ರಾ ತೆಗಿತಾ ಇದೀರಾ? ನಮ್ಗೇನ್ ಗೊತ್ತಿಲ್ಲ. ಇರಿ ಸ್ವಾಮಿಗಳೇ, ನಂಗ್ ಪ್ರೂಫ್ ಬೇಕಲ್ವಾ? ಪ್ರೂಫಾ? ಯಾವ ಪ್ರೂಫ್ ರೀ? ನೀವು ವೈಶಾಲಿನ್ ಬಲಿ ಕೊಟ್ಮೇಲೆ ನೀವ್ ಹೇಳಿದ್ ಒಂದೂ ಆಗಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ. ಪೊಲೀಸಾ? ಯಾಕೆ ಸ್ವಾಮಿಗಳೇ, ಇವಾಗ ಕತ್ತರಿಸಿ ನಾನ್ ರೆಕಾರ್ಡ್ ಮಾಡ್ತೀನಿ. ರೀ ನೀವೇನಾದ್ರು ಟಿವಿ ಅವರ ಸ್ಟಿಂಗ್ ಆಪರೇಷನ್ ಏನಾದ್ರು ಮಾಡ್ತಾ ಇದ್ದೀರಾ? ವೈಶೋ ಸರ್ ಸರ್ ಲೇ ಕಳ್ಸ್ವಾಮಿ, ಈ ತರ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಎಷ್ಟು ಜನರ ಜೀವನ ಹಾಳು ಮಾಡಿದ್ಯಾ? ಮೈ ಮುರ್ದ್ ಬದುಕೋ ಯೋಗ್ಯತೆ ಇಲ್ದೆ ಇನ್ನೊಬ್ರು ಜೀವನ ಹಾಳು ಮಾಡಕ್ ನಾಚಿಕೆ ಆಗಲ್ವಾ? ನಾಳೆ ದಿನ ನಿಮ್ ಭವಿಷ್ಯ ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲ, ಇನ್ನೊಬ್ರು ಹೇಳ್ತೀರಾ? ನಮ್ ದೇಶದೊಳಗಡೆ ಒಬ್ಬ ಟೆರರಿಸ್ಟ್ ನುಗ್ದಿರೋ ಹಾಗೆ ಬಾರ್ಡರ್ ನಲ್ಲಿ ಕುತ್ಕೊಂಡು ಮಾಟ ಮಂತ್ರ ಮಾಡಿ, ಆಗ ಯೋಧರ ಪ್ರಾಣ ಆದ್ರೂ ಉಳಿಯುತ್ತೆ. ಕೊಲೆಗಾರಕ್ಕಿನ್ನ ಕಟಕ್ರಿ ನೀವು. ನಿಮ್ಮಂತವ್ರನ್ನೆಲ್ಲ ಜೈಲ್ ಟಾಯ್ಲೆಟ್ ತೊಳಕ್ ಬಿಡ್ಬೇಕು. ನಡೆಯೋ ಸ್ಟೇಷನ್ಗೆ. ಸರ್ ನನ್ ಜೈಲಿಗೆ ಕಳಿಸ್ಬೇಡಿ ಸರ್. ನನ್ನ ಹೆಂಡತಿ ಮಕ್ಕಳು ಬೀದಿ ಬಿದ್ದು ಬಿಡ್ತಾರೆ ಸರ್. ಅಮ್ಮ ನನ್ ಕ್ಷಮಿಸ್ಬಿಡಿ ಅಮ್ಮ. ಸರ್ ಬೇಕಾದ್ರೆ ಈ ಊರೇ ಬಿಟ್ಟು ಹೋಗ್ಬಿಡ್ತೀನಿ ಸರ್ ನಾನು. ಪ್ಲೀಸ್ ಸರ್. ಅಮ್ಮ ನೀವಾದ್ರೂ ಹೇಳಿಮ್ಮ. ಇದೊಂದ್ಸಲ ಬಿಟ್ಬಿಡು ವಿಕ್ರಮ್. ಇನ್ನೊಂದ್ಸರಿ ಇಂತ ಕೆಲ್ಸ ಮಾಡಿದ್ ಗೊತ್ತಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ, ಡೈರೆಕ್ಟ್ ಮೇಲ್ ಕಳ್ಸ್ಬಿಡ್ತೀನಿ. ಸರ್ ಹುಷಾರ್. ಸರಿ ಸರ್, ಹೋಗ್ತೀನಿ ಸರ್. ಅವ್ರು ಹೇಳ್ದಂಗೆ ಊರ್ ಬಿಟ್ಟು ಹೋದೆ ಸರ್, ಆದ್ರೆ ಕೊಲೆ ಮಾಡೋಡಾಗಿಲ್ಲ ಸರ್. ಸರಿ, ಹೊರಗಡೆ ಕೂತಿರು, ಕರಿತೀನಿ. ಸರಿ ಸರ್. ಈ ಕೇಸ್ ಯಾಕೆ ಇಷ್ಟು ಕ್ರಿಟಿಕಲ್ ಆಗ್ತಾ ಇದೆ? ನನ್ನ ಸರ್ವಿಸಲ್ಲಿ ಎಂತೆಂಥ ಕೇಸ್ ಡೀಲ್ ಮಾಡಿದ್ದೀನಿ, ಈ ಕೇಸಲ್ಲಿ ಯಾಕೆ ಎಡುತ್ತಾ ಇದ್ದೀನಿ? ನನ್ನ ಮೈಂಡ್ ನನ್ನ ಕಂಟ್ರೋಲ್ಗೆ ಯಾಕೆ ಸಿಗ್ತಾ ಇಲ್ಲ? ಕೂಲಾಗಿ ಯೋಚನೆ ಮಾಡಿದ್ರೆ ಕ್ಲೂ ಸಿಗ್ಬೋದು. ವೈಶಾಲಿನ ಇಬ್ಬರಿಂದ ತಪ್ಪಿಸಿದ್ದಾನೆ ಅಂದರೆ ವಿಕ್ರಮು ವೈಶಾಲಿನ ಕೊಲೆ ಮಾಡಿರಲ್ಲ. ಹಾಗಾದರೆ ಅವಳನ್ನ ಕೊಲೆ ಮಾಡಿದ್ದು ಯಾರು? ವೈಶಾಲಿನ ಮಗಳ ಥರ ನೋಡ್ಕೊಳ್ತಿದ್ದ ಮಂಗಳ ಯಾಕೆ ಸಾಯಿಸ್ತಾಳೆ? ದುಡ್ಡು ಕೊಟ್ಟು ಕೊಂಡ್ಕೊಂಡವ್ರನ್ನೆಲ್ಲ ಮಗಳ ಥರ ಅನ್ಕೊಂಡ್ರೆ ಅವಳ್ದಂದೆ ಹೆಂಗ್ ನಡೀತದೆ? ಇಲ್ಲ ಸರ್, ಬೇಜಾರಾಗಬೇಡಿ, ಆಗಲ್ಲ. ಸದ್ಯಕ್ಕೆ ಯಾವ ಕಸ್ಟಮರ್ಸ್ನು ಮನೆ ಕರೆಸ್ತಿಲ್ಲ. ಅದಕ್ಕೆ ಬೇಕು ಅಂದ್ರೆ ನಾನ್ ನಿಮ್ಗೆ ಕೆಲವು ಫೋಟೋಸ್ನ ಸೆಂಡ್ ಮಾಡ್ತೀನಿ. ಅದರಲ್ಲಿ ಯಾವ ಹುಡುಗಿ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಆ ಹುಡುಗಿನ ನಮ್ ಹುಡುಗರು ನೀವಿರೋ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಓಕೆ? ಅದಂಗಲ್ಲ, ನಿಮ್ಮನೆ ಆಗಿದ್ರೆ ಸೇಫ್ಟಿ ಇರ್ತಿತ್ತು. ಅದು ಕರೆಕ್ಟು. ಆದ್ರೆ ಡೇ ಆಗಿದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ನೈಟ್ ಅಲ್ವಾ ಸರ್, ಸ್ವಲ್ಪ ಕಷ್ಟ. ಯಾಕೆಂದ್ರೆ ವೈಶಾಲಿ ಮನೇಲೇ ಇರ್ತಾಳೆ. ಸರಿ ಆಯ್ತು, ಅಡ್ರೆಸ್ ಕಳಿಸ್ತೀನಿ, ಬೇಗ ಕಳಿಸು. ಓಕೆ ಸರ್. ಅರೆ ವೈಶು, ಬೆಳಗ್ಗೆ ಎಲ್ಲಿ ಹೋಗಿದ್ದೆ ನೀನು?
ಅಕ್ಕ ನಾನ್ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳು ವೈಶ್ಯು. ನಾನೊಂದ್ ಹುಡ್ಗನ್ನ ಲವ್ ಮಾಡ್ತಾ ಇದ್ದೀನಿ. ಅವನ್ಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ. ಅದಕ್ಕೆ ನಾನ್ ಬೇರೆ ರೂಮ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀನಿ. ಒಬ್ಬನ ಜೊತೆ ಓಡಾಡುವಾಗ ನಿನ್ನ ಮನೆ ಕಷ್ಟಗಳು ನೆನಪಾಗ್ಲಿಲ್ವಾ? ಅದೇ ನಾನು 4 ಜನರ ಜೊತೆ ಮಲ್ಕೋ ಅಂದ್ರೆ ನಾನು ಅಂಥವಳಲ್ಲ, ಹಾಗೆ ಹೀಗೆ ಅಂತ ಕತೆ ಹೇಳ್ತೀಯಾ? ಏನೇ ಹಾಗೆ ನೋಡ್ತಾ ಇದ್ಯಾ? ಅವತ್ತು ನೀನು ಬೇಡ್ಕೊಂಡಿದ್ ನೋಡಿ, ಅಯ್ಯೋ ಪಾಪ ಹಳ್ಳಿ ಹುಡುಗಿ ಎಮೋಷನಲ್ ಆಗಿ ದಾರಿ ತರ್ಬೇಕು ಅಂತ ಮಗಳ ತರ ಇರು ಅಂತ ನಾನೇ ನಾಟಕ ಮಾಡ್ದೆ ಕಣೆ. ನಿನ್ನ ನಾನು ಇಷ್ಟು ದಿನ ಈ ದಂಧೆಗೆ ಯಾಕೆ ಇಳಿಸಿರ್ಲಿಲ್ಲ ಗೊತ್ತಾ? ನೀನು ಲೋಕಲ್ ಫಿಗರ್ ಅಲ್ಲ ಕಣೆ, ನ್ಯಾಷನಲ್ ಫಿಗರ್. ಅದಕ್ಕೆ ಇಂಟರ್ನ್ಯಾಷನಲ್ ಗಿರಾಕಿಗಳ ಜೊತೆ ಡೀಲ್ ಮಾಡಿ ಸೇಲ್ ಮಾಡಿದ್ರೆ ಲಕ್ಷ ಗಟ್ಲೆ ದುಡ್ಡು ಸಿಗತ್ತೆ ಅಂತ ನಾನಿದ್ರೆ, ನೀನು ನಿನ್ ಲವರ್ ಜೊತೆ ಹೋಗ್ಬಿಡ್ತೀನಿ ಅಂದ್ರೆ ನಿನಗೇನು ಅರ್ಶನ ಕುಂಕುಮ ಸೀರೆ ಕೊಟ್ಟು ಕಳಿಸ್ಕೊಡ್ತೀನಿ ಅನ್ಕೊಂಡಿಯೇನೆ? ನೋ, ಈಗಾಗ್ಲೇ ನಿನ್ನನ್ನ ದುಬೈಗೆ ಸೇಲ್ ಮಾಡೋದಕ್ಕೆ ಮಾತುಕತೆ ನಡೀತಾ ಇದೆ. ಇವಳು ಈ ದಂಧೆಗೆ ಇಳಿತೀನಿ ಅಂತ ಹೇಳೋವರೆಗೂ ಒಂದು ತೊಟ್ಟ ಅನ್ನ ನೀರು ಏನು ಕೊಡ್ಬೇಡಿ. ಹಸುವಿನಲ್ಲೇ ಸತ್ರೆ ಸಾಯ್ಲಿ, ನನಗೊಂದು ಲಕ್ಷ ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಇವಳು ಲವರ್ ಜೊತೆ ಹೋಗ್ಬಾರ್ದು ಅಷ್ಟೇ. ಅಕಸ್ಮಾತ್ ಅವನೇನಾದ್ರೂ ಇವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ ಅವನನ್ನು ಮುಗಿಸ್ಬಿಡಿ. ನೋಡು ವೈಶಾಲಿ, ಸರಿಯಾಗಿ ಕೇಳಿಸ್ಕೊ. ಕೊನೆಯದಾಗಿ ನಿನಗೆ ಕೇಳ್ತಾ ಇದ್ದೀನಿ, ನೀನ್ ಒಪ್ಕೊಂಡ್ರೆ ಹೊಟ್ಟೆ ತುಂಬಾ ಊಟ ಕೊಡ್ತೀನಿ ಕಣೆ. ಇಲ್ಲ, ನೀವ್ ಹೇಳ್ದಾಗ ನಾನ್ ಕೇಳಲ್ಲ. ನನ್ನ ವಿಕ್ರಮ್ ಜೊತೆ ಕಳಿಸ್ಕೊಡಿ. ಹೌದಾ? ಸಾಯಿ ನೋಡ್ರ, ಇವಳು ಸತ್ರೆ ಎಲ್ಲಾದ್ರೂ ತಗೊಂಡೋಗ್ ಬಿಸಾಕಿ. ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ತಿರ್ಬೋಕಿಂತಂದು ವೈಶಾಲಿ, ವೈಶಾಲಿ, ವೈಶಾಲಿ! ಏಯ್, ಮೊದಲು ನಿನ್ನ ಒದ್ದು ಒಳಗಾಕ್ಬೇಕಣೆ. ನೀನೆಲ್ಲೇ ಇರು, ನಾನ್ ನಿನ್ನ ಬಿಡಲ್ಲ. ಸರ್, ನಾನು ಇಂಟು ಆಗ್ತವ್ರಲ್ಲ, ಎಂಟ್ರಿ ಆಗ್ತವ್ರಲ್ಲ. ಅವಳೇನ ಇವಳು? ಅದ್ ನಾನೇ ಸರ್. ಅವಾಗ ಮೇಕಪ್ ಇರ್ಲಿಲ್ಲ. ವಿಷಯಕ್ಕೆ ಬನ್ನಿ ಸರ್. ಮೊದ್ಲೇ ನಾನು ಪಬ್ಲಿಕ್ ನಲ್ಲಿ ಮರ್ಯಾದೆ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಈಗ ನಾನ್ ಕೊಲೆಗಾರ್ತಿ ಅಂತ ನೀವು ಫಿಕ್ಸ್ ಆಗ್ಬಿಟ್ರೆ ನಾನ್ ಹೇಗ್ ಸರ್ ತಲೆ ಎತ್ಕೊಂಡ್ ಬದುಕ್ಲಿ? ಇಷ್ಟಕ್ಕೂ ವೈಶಾಲಿ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಯಾಕೆಂದ್ರೆ ನಾನು ಅವಳ ಮಗಳ ತರ ನಡ್ಕೋತಾ ಇದ್ದೆ ಸರ್. ಹಾ, ಒಂದು ನಿಮಿಷ ಸುಮ್ಮನೆ ನೋಡಿ ಮೇಡಮ್. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನಂತ ಬ್ರಿಲಿಯಂಟ್ ಆಫೀಸರ್ ಯಾರು? ಹೌದು ಸರ್. ಒಂದು ಕೊಲೆ ಆಗಿರೋ ಜಾಗಕ್ಕೆ ನಾನು ಹೋಗ್ತೀನಿ ಅಂದ್ರೆ ಈ ಕೊಲೆ ಹಿಂಗೇ ನಡೆದಿರ್ತದಂತ ಹೇಳಷ್ಟು ಇಂಟೆಲಿಜೆಂಟ್ ನಾನು. ಅಂಥದ್ರಲ್ಲಿ ವೈಶಾಲಿ ಕೊಲೆನ ನೀವೆಲ್ಲರೂ ಸೇರಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಈಗ ಹೇಳಿ,
ಯಾರು ನನ್ನ ಬ್ರೈನ್ ಟ್ರ್ಯಾಪ್ ಮಾಡ್ತಿರೋದು? ಸರ್ ನನಗೆ ಹನಿ ಟ್ರ್ಯಾಪ್ ಗೊತ್ತು ಸರ್, ಬ್ರೈನ್ ಟ್ರ್ಯಾಪ್ ಗೊತ್ತಿಲ್ಲ. ಇಷ್ಟಕ್ಕೂ ನಾನು ಅಷ್ಟು ಬುದ್ಧಿವಂತಲೂ ಅಲ್ಲ ಸರ್. ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್, ಪ್ಲೀಸ್. ಓಕೆ, ಅದಕ್ಕೂ ನಿಮಗೂ ಏನು ಸಂಬಂಧ ಇಲ್ಲ. ಕೊನೆಯದಾಗಿ ನೀವು ವೈಶಾಲಿ ನೋಡಿದಾಗ ಅಲ್ಲಿ ಏನೋ ಒಂದು ನಡೆದಿರ್ತದಲ್ಲ, ಅದೇನಂತ ಹೇಳ್ಬಿಡಿ ಪ್ಲೀಸ್. ನಾನೊಂದು ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ. ನಾನು ಬೇರೆ ರೂಮ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀನಿ. ಯಾರು ಆ ಹುಡುಗ? ವಿಕ್ರಮನಾ? ನಿಮಗೆ ಹೇಗೆ ಗೊತ್ತಾಯ್ತು? ಅವನು ಹುಡುಗಿಯರಿಗೆ ಕಿಸ್ ಮಾಡ್ಬೇಕು ಅಂತ ನನಗ್ ದುಡ್ಡು ಕೊಟ್ಟು ಹೋದವನು ಬೇಜಾರಾಗಿ ಮಧ್ಯದಲ್ಲೇ ವಾಪಸ್ ಹೋಗುವಾಗ ಅವನ್ ಹಿಂದೆ ನೀನ್ ಬಂದಿದ್ದನ್ನ ನಾನ್ ನೋಡ್ದೆ. ಆಗ್ಲೇ ನನ್ಗೆ ಅನುಮಾನ ಬಂತು. ಇಂಥ ಜಾಗದಲ್ಲಿ ನನ್ ಮಗಳನ್ನ ಇಟ್ಕೊಂಡು ನಾನು ಅವಳನ್ನ ಕಳ್ಕೊಂಡೆ. ಅದಕ್ಕೆ ನೀನ್ ಈ ಮನೇಲಿ ತುಂಬಾ ದಿವಸ ಇರಬಾರ್ದು ಅನ್ನೋ ಕಾರಣಕ್ಕೆ ನಿನಗ್ ಬೇರೆ ಮನೆ ವ್ಯವಸ್ಥೆ ಮಾಡಿದೀನಿ. ಎಲ್ಲಿ ಆ ಹುಡುಗ ಬಂದಿದಾನಾ? ಕರಿ ಒಳಗಡೆ ಕರಿಯಮ್ಮ. ನಮಸ್ತೆ ಮಾ. ನಮಸ್ತೆಪ್ಪ. ಬೇರೆ ಗಂಡಸ್ರ ಜೊತೆ ಮಾತಾಡಿದ್ರೇನೆ ದೂರ ಆಗೋ ಈಗಿನ ಕಾಲದಲ್ಲಿ ವೈಶಾಲಿ ಇಂಥ ಜಾಗದಲ್ಲಿದ್ರು ಅದನ್ನ ನೋಡಿ ಕೂಡ ಅರ್ಥ ಮಾಡ್ಕೊಂಡು ಇವಳ ಜೊತೆ ಇದೆಯಾ ಅಂದ್ರೆ ನೀನ್ ಎಷ್ಟು ಒಳ್ಳೆ ಹುಡುಗ ಅಂತ ಗೊತ್ತಾಗತ್ತೆ. ನಮ್ಮ ವೈಶಾಲಿನ ಚೆನ್ನಾಗಿ ನೋಡ್ಕೋ ಅಷ್ಟೇ. ಒಂದ್ ಸೆಕೆಂಡ್. ಇದು ನಾನು ಕಷ್ಟಪಟ್ಟ ದುಡ್ಡಲ್ಲಿ ಒಂದು ಚಿಕ್ಕ ಮನೆ ಕಟ್ಸಿದೀನಿ. ಇನ್ಮೇಲೆ ನೀವಿಬ್ರು ಆ ಮನೇಲೇ ಇರಿ. ನೀವು ನಮ್ ಜೊತೆನೇ ಇರ್ಬೇಕು. ಇಲ್ಲಮ್ಮ, ನನ್ನ ಹೆಸರು ಮಾತ್ರ ಮಂಗಳ, ಮಾಡೋದೆಲ್ಲ ಬರೀ ಅಮಂಗಳದ ಕೆಲ್ಸಾನೇ. ನನ್ ಜೊತೆಲಿ ನೀವಿದ್ರೆ ನಿಮ್ಮನ್ನು ಜನ ಬೇರೆ ತರ ನೋಡ್ತಾರೆ. ಕೀ ತಗೊಳ್ಳಿ. ತಗೋಪ್ಪ. ಇಷ್ಟೇ ಸರ್ ನಡೆದಿದ್ದು. ಆಮೇಲೆ ನಾನು ಅವ್ರನ್ನ ನೋಡ್ಲೇ ಇಲ್ಲ ಸರ್. ವೈಶಾಲಿ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗೋಗಿತ್ತು. ನಾನೇ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೆ ಸರ್. ಹಾ ಸರಿ ಮೇಡಮ್, ಹೊರಗಡೆ ವೇಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ವೈಶಾಲಿ ಅವ್ರ ಅಪ್ಪ ಬಂದಿದ್ದಾರೆ. ಏಯ್, ಯಾರನ್ನು ಒಳಗಡೆ ಬಿಡಬೇಡ. ಒಬ್ಬೊಬ್ರು ಬಂದು ಒಂದೊಂದರ ತಲೆ ಕೆಡಿಸ್ತಾವ್ರೆ. ಅವ್ರನ್ನಲ್ಲೇ ಕುಣ್ಸು. ಆಯ್ತು ಸರ್. ಮಂಗಳ ಮನೆಗೆ ಹೋದವ್ರಿಬ್ರು ಎಲ್ಲೋದ್ರು? ಅವರಿಬ್ಬರನ್ನ ಯಾರಾದ್ರೂ ಸಾಯಿಸ್ತಾರ? ಬೇರೆ ಯಾರಾದ್ರೂ ಇವ್ರಿಗೆ ದುಶ್ಮನ್ಗಳಿದಾರ? ಇಬ್ರು ಸತ್ತಿದ್ರೆ ವೈಶಾಲಿ ಬಾಡಿ ಜೊತೆ ವಿಕ್ರಮ್ ಬಾಡಿನೂ ಸಿಗ್ಬೇಕಿತ್ತು. ಅಂದ್ರೆ ವಿಕ್ರಮ್ ಸತ್ತಿಲ್ಲ. ಹಲೋ ಸರ್, ವಿಕ್ರಮ್ ಮೊಬೈಲ್ ಆನ್ ಆಗಿದೆ. ಒಂದು ರೆಸಾರ್ಟ್ ನಲ್ಲಿ ಸಿಗ್ನಲ್ ಸಿಗ್ತಾ ಇದೆ. ಏಯ್, ಇಮಿಡಿಯೇಟ್ ಲೊಕೇಶನ್ ಶೇರ್ ಮಾಡು. ಓಕೆ ಸರ್. ಯಾಕೆ ನಿಂತ್ಕೊಂಡ್ರಿ ಸರ್? ಇವನೇನ್ ಸರ್, ಇವನ್ ಹೀರೋ ಮಾಡೋಣ ಅಂತ ನಾನ್ ಕತೆಗಳನ್ನ ಬರ್ದ್ರೆ ನಿಮ್ಗಳ ಜೊತೆ ಸೇರಿ ನನ್ನೇ ಕೊಲೆ ಮಾಡಕ್ ನೋಡ್ತಾ ಇದ್ದಾನೆ. ನನ್ಗೆ ಆಪಿಡ್ತೀಯಾ? ಈಗ ನಿಜ ಹೇಳ್ತಾ ಇದ್ದೀನಿ ಸರ್, ವೈಶಾಲಿನ್ ಕೊಂದಿದ್ದೀವ್ನೆ. ಏಯ್, ಸ್ಟೇಷನ್ ಅಲ್ಲಿ ತಲೆ ತಿಂದಂಗೆ ಇಲ್ಲಿ ತಿನ್ಬೇಡ. ಅವನ್ನೆತ್ತ ಮುಂಚೆ ನಿನ್ನೆತ್ ಬಿಡ್ತೀನಿ. ಬರೇ ಕೊಲೆ ಆಗಿಲ್ಲ, ರೇಪು ಆಗಿದೆ. ನಾನ್ ನೋಡಿಲ್ಲ ಸರ್. ಅಲ್ಲ, ಇವನ್ಗೆ ನಾವೇನ್ ಅನ್ಯಾಯ ಮಾಡಿದೀವಿ ಅಂತ ನಮ್ಮನ್ ಟಾರ್ಗೆಟ್ ಮಾಡಿದಾನೆ? ರೇ ಇನ್ಸ್ಪೆಕ್ಟ್ರೆ, ಇವ್ನು ಏನ್ರಿ ಸೈಕೋ ಇದ್ದಂಗಿದ್ದಾನೆ? ಇಷ್ಟು ಜನ ಇಲ್ದಂಗ್ ಮಾಡ್ಬಿಟ್ಟಿದ್ದಾನೆ. ಅವ್ನ್ ಸೈಕೋ ಅಂತ ಈಗ ಗೊತ್ತಾಯ್ತಾ? ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡುವಾಗ್ಲೇ ಗೊತ್ತಾಯ್ತಾ ನನ್ನ ಮಗ ಎಂತ ದೊಡ್ಡ ಸೈಕೋ ಅಂತ. ಅವನ್ನ ಬಿಡಲ್ಲ.
ರೇ ಇನ್ಸ್ಪೆಕ್ಟ್ರೆ, ಕೈಯಲ್ಲಿ ಗನ್ ಇಟ್ಕೊಂಡು ಏನ್ರಿ ಮಾಡ್ತಿದ್ದೀರಿ? ಶೂಟ್ ಮಾಡಿ ಬಿಸಾಕ್ರಿ ನನ್ನ ಮಗನ್ನ. ಹಂಗೆಲ್ಲ ಮಾಡಕ್ಕಾಗಲ್ಲ, ಸುಮ್ನೆ ರೀ. ಯಾಕ್ರಿ ಆಗಲ್ಲ? ಶೂಟ್ ಮಾಡ್ರಿ, ಅದೇನಾಗುತ್ತಾ ನಾನು ನೋಡ್ಕೋತೀನಿ. ಡೋಪ್ ನೋಡ್ರಿ ಹೆಂಗ್ ಹೊಡ್ದವ್ನೆ. ಅಷ್ಟ್ ಬೇಗ ಇದ್ದಾಳೆಲ್ಲ, ಸುಮ್ನೆ ರೀ. ಯಾರ ನೀವೆಲ್ಲ? ಬಿಡ್ರ. ನನ್ನ ಮಗಳನ್ನ ಯಾಕೋ ಸಾಯಿಸ್ದೆ? ಅವಳು ನಿನ್ಗೇನೋ ಅನ್ಯಾಯ ಮಾಡಿದ್ಲು. ಯಾವ ಮಗಳು? ಯಾರ ನೀನು? ಏಯ್, ನೀವು ಚೆನ್ನಾಗಿ ಬದುಕಿ ಅಂತ ನನ್ನ ಮನೇನು ಬಿಟ್ಕೊಟ್ನಲ್ಲೋ. ಥು. ಯಾವ ಮನೆ? ಯಾರಮ್ಮ ನೀನು? ಅಯ್ಯ ನಿಮ್ಮ ಅಯ್ಯನ್ ಸಣ್ಣ ಪುಟ್ಟ ಮಾಟ ಮಂತ್ರ ಮಾಡ್ಕೊಂಡು ಕೋಳಿ ಕೂರಿ ಬಲಿ ಕೊಟ್ಕೊಂಡು ಬದುಕತ್ತಾ ಇದ್ದೆ. ಮರ್ಡರ್ ಕೇಸ್ ಪಿಟ್ ಮಾಡಿಸ್ಬಿಟ್ಟಲ್ಲ ನೀನು. ಯಾರ ನೀವು? ನನ್ನ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ ನೀನು. ಏ ಇರಪ್ಪ. ಏ ವಿಕ್ರಮ್, ನೀನ್ ಅಮಾಯಕನ್ ತರ ನಾಟಕ ಆಡ್ಬೇಡ. ನೀನೆಂತ ದೊಡ್ಡ ಕ್ರಿಮಿನಲ್ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಜ ಹೇಳು, ನಿನ್ ಗರ್ಲ್ ಫ್ರೆಂಡ್ ಸಾಯಿಸಿ ಇವ್ರನ್ನೆಲ್ಲ ಯಾಕೆ ಇನ್ವಾಲ್ವ್ ಮಾಡ್ದೆ? ನೋಡಿ, ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ರೋ ಗೊತ್ತಾಗ್ತಿಲ್ಲ. ನೀವ್ ಯಾವ್ದೋ ರಾಂಗ್ ಇನ್ಫಾರ್ಮೇಶನ್ ಇಲ್ಲಿ ಬಂದಿದ್ರ ಅನ್ಸುತ್ತೆ. ಏಯ್, ನೀನ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬಗಲ್ಲ ಕಣೋ. ಸ್ಟೇಷನ್ ಗೆತ್ತಾಕೊಂಡೋಗ್ ಚೆನ್ನಾಗಿ ರುಬ್ಬಿದ್ರೆ ಕೊಲೆ ಯಾಕೆ ಮಾಡ್ದೆ ಅಂತ ಹೇಳ್ತೀಯಲ್ವಾ? ನಾನ್ ಕೊಲೆ ಮಾಡಿಲ್ಲ. ಏ, ಅವ್ನ್ ತಪ್ಪಿಸ್ಕೊಂಡು ಹೋಗ್ತಾನೆ. ಯಾರಾದ್ರೂ ಲೈಟ್ ಆನ್ ಮಾಡ್ರು. ಏ ವಿಕ್ರಮ್, ನೋಡು, ಇದು ಪೊಲೀಸ್ ಗನ್ನು. ತಮಾಷೆ ಮಾಡಬೇಡ, ಲೋಡ್ ಆಗಿದೆ. ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು ನಾನು ಯಾವ ಕೊಲೆನೂ ಮಾಡಿಲ್ಲ ಅಂತ? ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ಸ್ಪೆಕ್ಟರ್, ಎಲ್ರಿಗೂ ಆಚೆ ಹೋಗ್ ಕೇಳಿ, ಇಲ್ಲ ಅಂದ್ರೆ. ಏ ವಿಕ್ರಮ್, ನೀನ್ ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಏ ಸುಮ್ಮನೆ ಇರೋ ನೀನು. ನೋ ಏನ್ ನೋಡ್ತೀಯಾ? ನಡಿಯೋ. ನೋ ನೋ ಬೇಡ ವಿಕ್ರಮ್. ಇನ್ಸ್ಪೆಕ್ಟರ್ ವಿಕ್ರಮ್, ಒಳ್ಳೆ ಮಾತಲ್ಲಿ ಎಲ್ರೂ ಹೊರಟೋಗಿ. ನನ್ ಕೋಪಕ್ಕೆ ಬಲಿ ಆಗ್ಬೇಡಿ, ಶೂಟ್ ಮಾಡ್ಬಿಡ್ತೀನಿ. ಏಯ್, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದಿದ್ದೀವಿ ಕಣ. ಶೂಟ್ ಮಾಡ್ಬೇಡ, ಬಿಟ್ಬಿಡು. ಊಟನ? ಏಯ್, ನಾನ್ ನಿನಗೆ ನನ್ನೇ ಮಾಡಿದ್ದೀನಿ. ನಾನ್ ನಿನ್ಗೆ ಒಳ್ಳೇದೇ ತಾನೇ ಮಾಡಿದ್ದೀನಿ. ಏಯ್, ನನ್ಗೇನಾದ್ರೂ ಆದ್ರೆ ಇಡೀ ಡಿಪಾರ್ಟ್ಮೆಂಟ್ ನಿನ್ನ ಸುಮ್ನೆ ಬಿಡಲ್ಲ. ಕೊಡುಗನ್ನು. ಲೇ, ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಲ್ಲೋ, ಪೊಲೀಸ್ನವ್ರು ಬಲಿ ಹಾಕ್ಬಿಡ್ತಾರೆ. ಕೊಡೋ ಗನ್ನಲ್ಲೇ. ಏಯ್, ಗನ್ ಕೊಡೋ. ಕೊಟ್ಬಿಡು. ಏಯ್. ಹ? ನೀನ್ ಎಷ್ಟೇ ಸಲ ಶೂಟ್ ಮಾಡಿದ್ರು ನಾವ್ ಯಾರು ಸಾಯಲ್ಲ ಕಣೋ. ನೀನು ನಿನ್ ಮನ್ಸಲ್ಲಿ ನಾವೆಲ್ಲ ಸಾಯ್ಬೇಕು ಅಂದ್ರೆ ಮಾತ್ರ ಸಾಯೋದು. ಯಾರು ನೀವೆಲ್ಲ? ಯಾಕ್ರೋ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದೀರಾ? ನೀವೇನ್ ದೇವ್ರ ದೇವ್ಗಳ? ಯಾರ ನೀವು? ನಿನ್ನ ಕಥೆಯಲ್ಲಿ ನೀನೇ ಹುಟ್ಟಾಕಿರೋ ಪಾತ್ರಗಳು ನಾವು. ಪಾತ್ರಗಳ?
ಹಲೋ ಗುರು, ಈಗಲೇ ರಿಲ್ಯಾಕ್ಸ್ ಆಗ್ಬೇಡ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇನ್ನೂ ಬಾಕಿ ಇದೆ, ಕೂತ್ಕೋ ಡಿಸ್ಕಷನ್ ಮಾಡೋಣ. ನಾನು ಹುಟ್ಟಿಸಿರೋ ಪಾತ್ರಗಳು ಸ್ಕ್ರಿಪ್ಟ್ ಒಳಗಿರೋದ್ ಬಿಟ್ಟು ಆಚೆ ಏನಕ್ಕೆ ಬಂದ್ರಿ? 3 ವರ್ಷದಿಂದ ಕತೆ ಬರ್ದಿದ್ದು ನಿನ್ನ ಕೈಯಲ್ಲಿ ಇದುವರೆಗೂ ಕ್ಲೈಮ್ಯಾಕ್ಸ್ ಮುಗ್ಸಕ್ಕಾಗ್ಲಿಲ್ಲ. ಅಲ್ಲ, ನಾನು ಪೊಲೀಸ್ ಪಾತ್ರದಿಂದ ಕತೆ ಸ್ಟಾರ್ಟ್ ಮಾಡಿದೆ. ಕತೆ ಬರಿತಾ ಎಷ್ಟು ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿದೆ, ಎಷ್ಟು ಕ್ಯಾರೆಕ್ಟರ್ಗಳನ್ನ ಕಿತ್ತಾಕಿದ್ಯಾ ನೋಡು. ಹಿಂಗೆ ಬಿಟ್ರೆ ಸಿನಿಮಾದಿಂದ ನಮ್ನೆಲ್ ಕಿತ್ತಾಕ್ತಿ ಅನ್ನೋ ಬಹಿಕೆ ನಾವೇ ಒಂದು ಕ್ಲೈಮ್ಯಾಕ್ಸ್ ಮಾಡೋಣ ಅಂತ ನೀನ್ ಬರ್ದಿರೋ ಕತೆನ ಡಿಸ್ಕಸ್ ಮಾಡಿದ್ವಿ. ಕ್ಲೈಮ್ಯಾಕ್ಸೇ ಸಿಗ್ಲಿಲ್ಲ ಗುರು. ಇರೋ ಒಂದ್ ನಿಮಿಷ ಹೇಳು ಗುರು, ಕ್ಲೈಮ್ಯಾಕ್ಸ್ ಏನು ಅನ್ಕೊಂಡಿದ್ಯಾ? ಕಲಾವಿದರಾಗಿ ನೀವು ಕಥೆಯಲ್ಲಿ ಕೈ ಆಡಿಸ್ಬಾರ್ದಂತ ನಿಮ್ಗೆ ಸ್ವಲ್ಪನೂ ಪರಿಜ್ಞಾನ ಇಲ್ವಾ? ರೀ ವೀರನ್, ಇನ್ನು ಒಂದ್ ಸಿನಿಮಾ ಮಾಡಿಲ್ಲ ಆಗ್ಲೇ ಏನ್ ದೌಲತ್ ರೀ ನಿಮ್ಗೆ? ನಿಮ್ಗೆಲ್ಲ ಆದ್ರೆ ಪ್ರೊಡ್ಯೂಸರ್ ಫಿಟ್ಟಿಂಗ್ ಇಟ್ಟು ಸಿನಿಮಾ ನಿಲ್ಸ್ಬೇಕಾಯ್ತದ ಅಷ್ಟೇ. ಅಂತ ಕೆಲಸ ಮಾಡಿದ್ರು ಮಾಡ್ತೀರ ಬಿಡಿ. ಒಂದ್ ಸಿನಿಮಾ ಆಗೋದನ್ನ ತಡೆಯಕ್ಕೆ ಯಾರ್ಯಾರೋ ಟ್ರೈ ಮಾಡಿದ್ದೀನಿ ನೋಡಿದೀನಿ. ಆದ್ರೆ ಟೀಮ್ನಲ್ಲೇ ಅಂತವ್ರು ಇರ್ತಾರಂತ ಇವಾಗ ಗೊತ್ತಾಯ್ತು. ನಮ್ಮಲ್ಲಿ ರೈಟರ್ಸ್ ಹುಡುಕಿದ್ರು ಸಿಕ್ತಿಲ್ಲ, ಹೀರೋರಿಗಾದ್ರೂ ಸ್ವಲ್ಪ ಬೆಲೆ ಕೊಡಿ. ಯಾವ ಸೀಮೆ ರೈಟ್ರಯ್ಯ ನೀನು? ಯಾವನಾದ್ರೂ ಅಪ್ಪ ಅವನ ಮಗಳನ್ನ ವೇಶ್ಯಾವಾಟಿಕೆ ದಂಧೆಗೆ ಮಾರೋದಕ್ಕೆ ಒಪ್ಕೊಳ್ತಾನ? ಒಂದ್ ನಿಮಿಷ. ಹಲೋ ಸರ್. ಹಲೋ ವಿಕ್ರಮ್, ನಿಮ್ಗೊಂದು ಗುಡ್ ನ್ಯೂಸ್ ರೀ. ಏನ್ ಸರ್? ಈಗ ತಾನೇ ಗೌರ್ಮೆಂಟು ಲಾಕ್ಡೌನ್ ವಾಪಸ್ ತಗೊಂಡಿದೆ ರೀ. ಓ, ನಾಳೆ ಬೆಳಗ್ಗೆನೆ ಬಂದ್ಬಿಡಿ, ಕ್ಲೈಮ್ಯಾಕ್ಸ್ ಡಿಸ್ಕಸ್ ಮಾಡಿ ಶೂಟಿಂಗ್ ಡೇಟ್ಸ್ ಫಿಕ್ಸ್ ಮಾಡೋಣ. ಸರಿ ಸರ್, ಬರ್ತೀನಿ. ಯಾರು ಗುರು ಫೋನು? ಡೈರೆಕ್ಟರ್ದು. ಏನಂತೆ? ಲಾಕ್ಡೌನ್ ಕ್ಯಾನ್ಸಲ್ ಆಗಿದೆ ಅಂತೆ. ಹಾ, ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ನಾಳೆ ಬನ್ನಿ ಕ್ಲೈಮ್ಯಾಕ್ಸ್ ಡಿಸ್ಕಸ್ ಮಾಡೋಣ ಅಂದ್ರು. ಎಸ್. ಯಾರೋ ರೂಲ್ ಚೇಂಜ್ ಮಾಡ್ಬೇಕಂದ್ರಲ್ವಾ? ಹೇಳಿ, ಏನೇನ್ ಚೇಂಜ್ ಮಾಡೋಣ? ಯಾರ್ಯಾರು ಆಚೆ ಹೋಗ್ತೀರಾ? ನನ್ನ ಕ್ಯಾರೆಕ್ಟರ್ ಕಿತ್ತಾಕ್ಬಿಡ್ತಾನ. ಸಾರಿ ಸರ್, ನೀವು ತುಂಬಾ ಮನ್ಸಿಗೆ ತಗೊಂಡ್ಬಿಟ್ಟಿದ್ದೀರಾ. ನಿಮ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಸರ್. ಕಲಾವಿದ್ರು ಕಾಲಿಗೆ ಬೀಳ್ಬಾರ್ದು, ಕಲೆಗೆ ಬೆಲೆ ಕೊಡಿ ಸಾಕು. ರೈಟ್ರು ಡೈರೆಕ್ಟರ್ ಏನ್ ಮಾಡಕ್ ಹೊಟ್ಟಿದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳೋದನ್ನ ಕೇಳಿ, ಅದ್ಯಾಕೆ ಒಳ್ಳೆ ಸಿನಿಮಾ ಆಗಲ್ಲ ಅಂತ ನಾವು ನೋಡೋಣ. ಎಲ್ಲ ನಿಮ್ ಕೈಯಲ್ಲಿದೆ, ನೀವೆಲ್ಲ ಕೈ ಜೋಡಿಸಿ ಸಾಕು. ನೀವೇನ್ ಮಾಡ್ತೀರಾ ಸೀನಿಯರ್? ಮಾಡೋದೇನಿದ್ಯಪ್ಪ, ನೀನ್ ಆಲ್ರೆಡಿ ನಮ್ಗಳ ಕ್ಯಾರೆಕ್ಟರ್ನ ಫ್ರೇಮ್ ಆಗಿ ಫಿಕ್ಸ್ ಮಾಡಿಟ್ಟಿದ್ಯಾ. ಚೂರು ಅಳ್ಳಾಡ್ದೆ ಆ ಫ್ರೇಮ್ಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ. ಬನ್ರಪ್ಪ. ಹಾ, ಯಾರ್ ನೀನು? ನಿಂದೇವ ಪಾತ್ರ? ಪ್ರೀತಿ ಮಾಡ್ದವಳನ್ನೇ ಸಾಯಿಸಿ ನನ್ ಕಥೆನ ಸಿನಿಮಾ ಮಾಡಕ್ ಹೊರಟಿದ್ಯಾ ವಿಕ್ರಮ್? ನಿನ್ ಕೊಲೆಗೂ ಈ ಕತೆಗೂ ನಾನ್ ಕಾರಣ ಅಲ್ಲ. ಇದನ್ನೆಲ್ಲ ಮಾಡಿದ್ದು